ಸ್ವರವನ್ನು ಈ ಹಿಂದೆಯೇ ನಾವು ಸೂರೆಗೊಂಡವರಿದ್ದೇವೆ. ನಮ್ಮ ಸಂಚಾರದ ಅವಧಿಯಲ್ಲಿ ಅನೇಕ ಸಲ ಸ್ವರವನ್ನು ಉತ್ತರಿಸಿದವರಿದ್ದೇವೆ. ಹಾಗೆಂದು ಸ್ವರದ ಎಳೆಯನ್ನು ಹಿಡಿದು ಈ ಕಾಂತಾರದ ಮತ್ತೊಂದು ಪಾರ್ಶ್ವಕ್ಕೆ ಬಂದ ಹಾಗೆ ಏನಾಶ್ಚರ್ಯವಿದು. ನಮ್ಮ ಪಂಚೇಂದ್ರಿಯಗಳೇ ನಮ್ಮನ್ನು ವಂಚಿಸುವುದಕ್ಕೆ ತೊಡಗಿದ್ದಾವೆ ಅಂತ ನನಗನ್ನಿಸುವುದಣ್ಣ. ಪಂಚೇಂದ್ರಿಯಗಳು ಅಂತ ಹೇಳಿದ ಮೇಲೆ ಒಂದೊಂದು ಅಂಗಕ್ಕೂ ಒಂದೊಂದು ಸಂಸ್ಪರ್ಶದ ಸುಖ ಬೇಕಲ್ಲ. ಕಣ್ಣು ಕಾಣಬೇಕು, ನಾಸಿಕ ಆಘ್ರಾಣಿಸಬೇಕು, ಕಿವಿ ಕೇಳಬೇಕು, ನಾಲಗೆ ಸವಿಯಬೇಕು, ಮೈಗೆ ಸ್ಪರ್ಶ ಬೇಕು. ಹಾಗೆಂದು ಪಂಚೇಂದ್ರಿಯಗಳನ್ನು ಸದಾ ಕಾಲ ಗಟ್ಟಿಗೊಳಿಸಿ ಹುರಿಗೊಳಿಸಿ ಅಲುಗಾಡದ ಹಾಗೆ ಇಟ್ಟಂತಹ ನಾವು ಮೊದಲಾಗಿ ಕರ್ಣಗಳಿಗೆ ಪ್ರಲೋಭನೆ ಒಡ್ಡಿದ ಸ್ವರದ ತಂತು ಹಿಡಿದು ಬಂದೆವು. ಈಗ ಬಂದು ನೋಡಿದ್ರೆ ಅಣ್ಣ, ಅದು ಕಿವಿಯಿಂದ ಜಾರಿ ಮೂಗಿಗೆ ಬಂದ ಹಾಗೆ ಕಾಣುತ್ತದೆ. ಮೂಗಿನ ತುದಿಗೆ ಯಾವುದೋ ಅಪೂರ್ವವಾದ ಅಪರೂಪವಾದ ಇಲ್ಲಿಯವರೆಗೆ ನಾವು ಆಘ್ರಾಣಿಸದ ಪರಿಮಳವೊಂದು ಬಂದು ತಾಕಿದ ಅನುಭವವಾಗುತ್ತದೆ. ನನ್ನ ಹಾಗಿನ ಮೂಗು ನಿನಗೂ ಇದ್ದರೆ ಆ ಅನುಭವದಿಂದ ನೀನು ಹೊರತಾಗಿರುವುದಕ್ಕೆ ಸಾಧ್ಯವಿಲ್ಲವಲ್ಲಣ್ಣ. ಈಗ ಪರಿಮಳವು ಬೇರೆ ಬರುವುದು. ಇದು ಇಲ್ಲಿಯವರೆಗೆ ಮನಕ್ಕೆ ಗಂಧ ಬಂದದ್ದು, ಈಗ ತನುಗಂಧ ಬರ್ತಾ ಉಂಟು. ನಾನು ಆಲೋಚಿಸಿದ್ದು ನೀನೇ ಏನೋ ಪರಿಮಳ ದ್ರವ್ಯವನ್ನೆಲ್ಲ ಹಾಕಿಕೊಂಡು ಬಂದಿರಬೇಕು. ಯಾವಾಗ ತೊಳೆದೇನು ಅಂತ ನಾನು ಕಾಯ್ತಾ ಇದ್ದೇನೆ. ಬಹುಶಃ ನಿನಗೆ ಈಗೀಗ ಬೆವರು ಪರಿಮಳವಾಗಿ ಕಾಣಿಸುವ ಸ್ಥಿತಿ ಬಂದಿದೆ ಅಂತ ಅರ್ಥ. ಬಹುಶಃ ಅದರ ಪ್ರಭಾವ ಇರಬೇಕಣ್ಣ. ಹಾಗಿದ್ರೆ ಪರಿಮಳವೂ ಬೇರೆಯೇ. ಇದು ಪ್ರತ್ಯೇಕ, ಸಂಗೀತ ಬೇರೆ ಅಲ್ವೇ? ಅದರ ಮೂಲವನ್ನು ಶೋಧಿಸುತ್ತಾ ಬಂದ್ರೆ ಅಂದ್ರೆ ಎಲ್ಲಿ ಯಾವ ಮೂಲದಿಂದ ಸಂಗೀತವನ್ನು ನಾವು ಆಲಿಸಿದೆವೋ ಅದೇ ಮೂಲದಿಂದ ಪರಿಮಳವೂ ಬರ್ತಾ ಇದೆ. ಎರಡೂ ಏಕಕಾಲದಲ್ಲಿ ಏಕ ದಿಕ್ಕಿನಿಂದ ಏಕ ವ್ಯಕ್ತಿಯಿಂದಲೇ ಹೊಮ್ಮುತ್ತದೆ ಅಂತ ಅರ್ಥ. ತಮ್ಮ ಅಣ್ಣ, ಶಬ್ದವೂ ಉಂಟಲ್ಲಿ. ಹೌದು. ಹಾಗೆಂದು ನಾಸಿಕಕ್ಕೆ ಆಘ್ರಾಣಿಸುವುದಕ್ಕೆ ಗಂಧವೂ ಉಂಟು ಅಲ್ವೋ? ರಸಗಂಧ ಎರಡೂ ಉಂಟು. ಹಾಗಿದ್ರೆ ರೂಪವೂ ಇರಬೇಕಲ್ಲ? ಇರಲೇಬೇಕಲ್ಲ. ರೂಪ ಇದೆ ಅಂತಾದ್ರೆ ಮತ್ತೆ ಸ್ಪರ್ಶಕ್ಕೆ ಸಿಗ್ತದಂತ ನೋಡಿ. ಅಮೂರ್ತವಾದದ್ದಕ್ಕೆ ಪರಿಮಳ ಹೊರಗಡೆ ಬೇಕಾದ ಅಗತ್ಯ ಏನು ಅಲ್ವಾ? ಅಮೂರ್ತವಾದದ್ದಕ್ಕೆ ಹಾಡಬೇಕಾದ ಅವಶ್ಯಕತೆ ಏನು? ಆದ್ದರಿಂದಲೇ ಅರಸುತ್ತಾ ಮುಂದೆ ಮುಂದೆ ಕಣ್ಣು ಕೋರೈಸುತ್ತಿದೆ. ಕಣ್ಣು ಬಿಡುವುದಕ್ಕೆ ಸಾಧ್ಯವಿಲ್ಲದ ಸ್ಥಿತಿ. ಅಣ್ಣ, ನನಗೆ ಕುರುಡಾಗಿ ಹೋಯ್ತೆ. ನನ್ನನ್ನು ನೀನು ಆಧರಿಸಬೇಕಷ್ಟೇ. ಊರುಗೋಲಿಲ್ಲದೆ ನಾಳೆ ನಡೆಯಲಾರ ಮುಂಡ. ತಮ್ಮ ಅಣ್ಣ, ಕೇವಲ ಬೆಳಕಿನ ವಲಯ ಮಾತ್ರವಲ್ಲ, ಮತ್ತು ಸೂಕ್ಷ್ಮವಾಗಿ ಗಮನಿಸಂತೆ ಆ ಬೆಳಕಿನ ವಲಯದ ಮಧ್ಯದಲ್ಲಿ ಹೌದು ಮತ್ತೊಂದು ತೇಜಪುಂಜವಾದಂತಹ ಆಕಾರವನ್ನು ನಾವು ಅನನ್ಯವಾಗಿದೆ, ಅದ್ಭುತವಾಗಿದೆ, ಅನ್ಯೋದೃಶವಾಗಿದೆ. ತಮ್ಮ, ಕನಕದ ಉಯ್ಯಾಲೆಯನ್ನು ಏರಿದಂತಹ ಒಂದು ಸ್ವರೂಪ. ಹೌದು. ಹಿಂದೆ ಮುಂದೆ ತೂಗುತ್ತಾ ವಿರಾಜಮಾನವಾಗಿರುವುದನ್ನು ನೋಡಿದ್ರೆ